ಒಂದ್ ಕಡೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಮತಯಂತ್ರ ಕೈಕೊಟ್ಬಿಟ್ಟಿದೆ. ಶಿರಸಿಯ ಮತಗಟ್ಟೆ ಸಂಖ್ಯೆ 74ರಲ್ಲಿ ಇವಿಎಂ ಮಷಿನ್ ಕೈಕೊಟ್ಬಿಟ್ಟಿದೆ. ಅದನ್ನ ಪರಿಶೀಲಿಸ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳು. ಇಲ್ಲಿವರೆಗೆ 38 ಮತಗಳು ಚಲಾವಣೆಗೊಂಡಿವೆ. ಮುಕ್ಕಾಲು ಗಂಟೆಯಿಂದ ಮತದಾನ ಸ್ಥಗಿತಗೊಂಡಿದೆ. ಶಿರಸಿಯಲ್ಲಿ ಮತಗಟ್ಟೆಯೊಂದರಲ್ಲಿ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಾಗಿ ಮತಗಟ್ಟೆ ಸಂಖ್ಯೆ 74ರಲ್ಲಿ ಈ ರೀತಿ ಇವಿಎಂ ಪ್ರಾಬ್ಲಮ್ ಆಗಿರೋದು. 38 ಜನ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದಾದಂತಹ ನಂತರದಲ್ಲಿ ಇವಿಎಂ ಮಷೀನ್ ನಲ್ಲಿ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಜನ ವೇಟ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿ. ಮುಕ್ಕಾಲು ಗಂಟೆಯಿಂದ ಜನ ವೇಟ್ ಮಾಡ್ತಾನೆ ಇದ್ದಾರೆ. ಈಗ ಸರಿ ಹೋಗಬಹುದು, ಆಗ ಸರಿ ಹೋಗಬಹುದು ಅಂತ ಹೇಳಿ ಸದ್ಯ ಚುನಾವಣಾ ಅಧಿಕಾರಿಗಳು ಇವಿಎಂ ಮಷೀನ್ ನ ಸರಿಪಡಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವಂತಹ ಮತಗಟ್ಟೆಯೊಂದರಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿರೋದು. ಮುಕ್ಕಾಲು ಗಂಟೆಯಿಂದ ಮತದಾನ ಪ್ರಕ್ರಿಯೆನೇ ಸ್ಥಗಿತಗೊಂಡ್ಬಿಟ್ಟಿದೆ. ಇದೇ ರೀತಿ ಇನ್ನೂ ಕೆಲವು ಕಡೆಗಳಲ್ಲಿ ಇವಿಎಂ ತಾಂತ್ರಿಕ ದೋಷ ಕಂಡುಬಂದಿದೆ. ಇವಿಎಂ ಮಷೀನ್ನಲ್ಲಿ ಅಲ್ಲೆಲ್ಲ ಕೂಡ ಚುನಾವಣಾ ಅಧಿಕಾರಿಗಳು ಆಗಿರುವಂತಹ ತೊಂದರೆಯನ್ನ ಸರಿಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.